ನಮಸ್ಕಾರ. 24 ನ್ಯೂಸ್ ಝೋನ್ಗೆ ಸ್ವಾಗತ. ಇಂದು ನಾವು ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡಲಿದ್ದೇವೆ. ನುಡಿದರೆ ಹೊನ್ನುಡಿಯದು ಮರು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ನೀನೆನೆದರೆ ಕಕ್ಕಲ್ಲದು ಬಂಗಾರು ತಾನೆ, ನಿನ್ಹಸ್ತನೆ ಪಡೆದವನಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಂಬಿದೆ ದನಗರುಗಳು ಸದಗರದಲ್ಲಿ ಹಣಮೂತ ಸಾವೀಗಿದೆ. ಸರಳ ಸಜ್ಜನಿಕೆಗೆ ಹೆಸರಾದಂತಹ ಅಭಿವೃದ್ಧಿಯ ಹರಿಕಾರರು, ಕಡಿಮೆ ಮಾತುಗಾರ, ಹೆಚ್ಚಿನ ಕೆಲಸಗಾರ, ವಿಧಾನಸಭೆಯಲ್ಲಿ ಗರ್ಜಿಸಿದ ಸಿಂಹ ಅಂತ ಹೇಳಿದರೆ ತಪ್ಪಾಗಲಾರದು. ಯಾರೂ ಸಹ ಈ ಕ್ಷೇತ್ರದಲ್ಲಿ 40 ವರ್ಷಗಳ ಇತಿಹಾಸದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡದೇ ಇರುವಂತಹ ವಿಧಾನಸಭೆಯಲ್ಲಾಗಲಿ ಅವರು ಬಹಿಷ್ಕಾರ ಆಗಿರೋ ಯಾವುದೇ ಕುರು ಕಾಣಿಸೋದಿಲ್ಲ. ಅಂತಹ ವ್ಯಕ್ತಿ ಸನ್ಮಾನ್ಯ ದೇವೇಗೌಡರು. ಅಂತಹ ಮುತ್ಸದಿ ರಾಜಕಾರಣಿಗೆ ನಿಮ್ಮೆಲ್ಲರ ಆಯುಷ್ಯವನ್ನು ಕೊಟ್ಟು ಅವರು ಶತಾಯುಷಗಳಾಗಿ ಈ ಕರ್ನಾಟಕ ರಾಜ್ಯದ ಹಾಗೂ ಭಾರತ ದೇಶದ ಸೇವೆ ಮಾಡಬೇಕು ಅಂತೇಳಿ ಆ ಭಗವಂತನಲ್ಲಿ ನಾವು ಕೋರ್ಕೊಳ್ಳೋಣ. ಅದೇ ರೀತಿ 25-26ನೇ ಸಾಲಿನಲ್ಲಿ ಪ್ರಶಾಂತಿ ಅಮ್ಮಂತ ಕೊಟ್ಟು ಸಾಲಲಿ ಸರ್ಕಾರಿ ಪ್ರೌಢಶಾಲೆ ಅವರಿಗೆ ಪ್ರಥಮ ಬಹುಮಾನ 592 ಮಾರ್ಕ್ಸ್ ತಗೊಂಡಿದ್ದಾರೆ. ಹುಡುಗ ಅವೆಲ್ಲ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹ ಮಾಡಬೇಕು. ಸರ್ಕಾರಿ ಶಾಲೆಯ ಮಕ್ಕಳನ್ನ ಶಾಸಕರ ಗಮನದಲ್ಲಿ ಇಟ್ಕೊಂಡು ಬಹಳ ಶ್ರಮ ವಹಿಸಿ ಇವತ್ತು ಸರ್ಕಾರಿ ಶಾಲೆಗಳಿಗೆ ಬಹಳ ಒತ್ತು ಕೊಡ್ತಾ ಇದ್ದಾರೆ. ಗ್ರಾಮೀಣ ಭಾಗದ ಎಲ್ಲ ಹಳ್ಳಿಯ ಮಕ್ಕಳು, ಪೋಷಕರು ತಾವೆಲ್ಲ ಗಮನಿಸಬೇಕು. 2ನೇ ಬಹುಮಾನ ರಶ್ಮಿ PS ಅಂತ ಅಂದ್ಬಿಟ್ಟು ಪಂಚರ್ಲು ಸರ್ಕಾರಿ ಪ್ರೌಢಶಾಲೆ 589 ಮಾರ್ಕ್ಸ್ ತಗೊಂಡಿದ್ದಾರೆ. ಮಗು 2ನೇ ಸ್ಥಾನ 589. ಅದೇ ರೀತಿ ವೈಭವಿ ಅಂತ ಅಂದ್ಬಿಟ್ಟು ಚೀಮಂಗ್ಲ ಸರ್ಕಾರಿ ಪ್ರೌಢಶಾಲೆ 589 ಮಾರ್ಕ್ಸ್ ತಗೊಂಡಿದ್ದಾಳೆ. ಮಗು 2ನೇ ಸ್ಥಾನ. ಅದೇ ರೀತಿ ಮಾನಸ ಅಂತ ಅಂದ್ಬಿಟ್ಟು ಜಂಗಮಕೋಟೆ ಸರ್ಕಾರಿ ಪ್ರೌಢಶಾಲೆ 580 ಮಾರ್ಕ್ಸ್ ತಗೊಂಡಿದ್ದಾಳೆ. ಇವರಿಗೆ 1 ಲಕ್ಷ, 2ನೇ ಬಹುಮಾನ 50,000, 3ನೇ ಬಹುಮಾನ 25,000. ಸರ್ಕಾರಿ ಶಾಲೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಮಕ್ಕಳು. ಇವತ್ತು ಅವರು ನಿರಾಕರಾಗಿದ್ದಾರೆ. ಅವರಿಗೆ ನಮ್ಮ ಶಾಸಕರು ನಿಧಿಯಿಂದ ಅವರ ಕೆಲಸ ಎಲ್ಲರೂ ಸಹ ಚೆನ್ನಾಗಿ ಮಾಡಿ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಅವರಿಗೆ ಆಶಿಸ್ತಾ ಅವರಿಗೆ ಇವತ್ತು ಸನ್ಮಾನ ಮಾಡ್ತಾ ಇದ್ದಾರೆ ಶಾಸಕರು. ನಿಜವಾಗ್ಲೂ ಇಂಥವರು ಸಿಗಬೇಕು. ಕೊನೆಯದಾಗಿ ನಮ್ಮ ರವಿಯಣ್ಣವರು ಮತ್ತೆ ನಾನು ಅವರು ಒಂದು ತಂಡ ಕರ್ಕೊಂಡು ದೆಹಲಿಗೆ ಬಂದಿದ್ರು. ನೀರಾವರಿ ಕೃಷ್ಣಾ ನದಿ ನೀರು ಬೇಕು ಅಂತ. ಅವತ್ತು ಮಾತಾಡ್ತಾ ಇರುವಾಗ ಸುಮಾರು 2 ಗಂಟೆ ಕಾಲ ದೇವೇಗೌಡರು ಸಾಹೇಬರು ಮಾತಾಡ್ತಾ ಇದ್ರು. ಎಳೆಯಾಗಿ ಕಾವೇರಿ ಬಗ್ಗೆ, ಕೃಷ್ಣಾ ನದಿ ಬಗ್ಗೆ, ತುಂಗಭದ್ರಾ ಬಗ್ಗೆ ಏನೇನು ಹೇಳಬೇಕಾಗಿತ್ತು ಎಲ್ಲ ಹೇಳಿ ಕೊನೆಗೆ ಇದೇನಾದ್ರು ಸಾಧ್ಯ ಆಗುತ್ತೆ ಅಂದ್ರೆ ಅದು ಈ ಇರುವ ಪ್ರಧಾನಮಂತ್ರಿಗಳು ಮೋದಿಯಿಂದ ಹಾಗೇ ಆಗುತ್ತೆ. ನೀವು ಏನು ಈ ನಿಟ್ಟಿನಲ್ಲಿ ನೀವು ಎಲ್ಲ ಶಾಸಕರು, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಸಕರು ಏನು ಬಂದು ನನ್ನ ಮಾತಾಡ್ತಾ ಇದ್ದೀರೋ ಅದು ಸಾಧ್ಯವಾಗುತ್ತೆ. 2028 ಅದು ಮಾಡೇ ಮಾಡ್ತೀನಿ ಅಂತ ಒಂದು ನಂಬಿಕೆ ನಮ್ಗೆ ಕೊಟ್ಟರು. ಅದೇ ನಿಟ್ಟಿನಲ್ಲಿ ಏನು ಅವರು ಪ್ರಧಾನಮಂತ್ರಿಗಳಾಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು,
ಆ ಕಾಲದಲ್ಲಿ ಏನೇನು ಕೆಲಸಗಳಾಗಿದ್ದು ಅಂತ ಮತ್ತೊಂದು ಸತಿ ದೇವೇಗೌಡ ಅಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮ ಪರವಾಗಿ. ಸುಮಾರು 2 ವರ್ಷದಿಂದ ಏನು ನಮಸ್ಕಾರ. ಏನು ಈ ದಿನ ನಮ್ಮ ನಾಡಿನ ರೈತರ ಕಣ್ಮಣಿ ನಮ್ಮ JDS ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ HD ದೇವೇಗೌಡ ಸಾಹೇಬ್ರವರ 94ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ತಾಯಿ ಚಾಮುಂಡಿ ದೇವಿಯ ಒಂದು ಆಶೀರ್ವಾದದಿಂದ ಇವತ್ತು ಅವರಿಗೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ JDS ಪಕ್ಷದ ಮುಖಂಡರು, ಕಾರ್ಯಕರ್ತರು ಇವತ್ತು ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಾನ್ಯ ದೇವೇಗೌಡರು ಸಾಹೇಬರಿಗೆ ದೀರ್ಘ ಆಯುಷ್ ಕೊಡಲಿ ಅಂತೇಳಿ ಇವತ್ತು ಎಲ್ಲರೂ ಸಂಕಲ್ಪವನ್ನು ಮಾಡಿದ್ದಾರೆ. ಏನಿವತ್ತು ನಮ್ಮ ಭಾರತ ದೇಶದ ಒಬ್ಬ ರೈತನು ಈ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಅದು ಒಂದು ಸುಲಭವಾದ ಕೆಲಸ ಅಲ್ಲ. ಇವತ್ತು ನಮ್ಮ ರಾಜ್ಯಕ್ಕೆ ಏನು ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಪ್ರತಿಯೊಬ್ಬರು ಇವತ್ತು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ಇವತ್ತು ಅದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ.